ಸಂಸತ್ ಭವನದಲ್ಲಿ ಗದ್ದಲವೆಬ್ಬಿಸಿದ ಮನೋರಂಜನ್. ಪಾಸ್ ನೀಡಿದ್ದಕ್ಕೆ ಈಗ ಪ್ರತಾಪ್ ಸಿಂಹ ವಿರುದ್ಧ ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮನೋರಂಜನ್ ತಂದೆ ದೇವರಾಜೇಗೌಡ ನನಗೆ ಪರಿಚಯ, ನೂತನ ಸಂಸತ್ ಭವನ ನೋಡ್ಬೇಕು ಅಂತ ಕೇಳಿದ್ರು, ನನ್ನ ಕಚೇರಿಯ ಸಿಬ್ಬಂದಿ ಮೂಲಕ ಪಾಸ್ ಅನ್ನ ಕೊಟ್ಟಿದ್ದೆ. ಮನೋರಂಜನ್ಗೆ ಪಾಸ್ ಕೊಟ್ಟು ಕಳುಹಿಸಿದ್ದೆ, ಆದ್ರೆ ಇವ್ರು ಹೀಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸ್ಪೀಕರ್ಗೆ ಓಂ ಬಿರ್ಲಾಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ ಅವರ ವಿರುದ್ಧ ತನಿಖೆ ಆಗಬೇಕು ಅನ್ನುವಂತ ಮಾತುಗಳು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಅದರ ಜೊತೆಯಲ್ಲಿ ಪ್ರತಾಪ್ ಸಿಂಹ ಅದು ಹೇಗೆ ಪಾಸನ್ನ ಕೊಟ್ಟರು ಅನ್ನುವಂಥ ಪ್ರಶ್ನೆಗಳು ಕೂಡ ಸಾಕಷ್ಟು ಮೂಡಿದ್ವು. ಈಗ ಪ್ರತಾಪ್ ಸಿಂಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ದೇವರಾಜೇಗೌಡರು ನನಗೆ ಪರಿಚಯ, ಮನೋರಂಜನ್ ತಂದೆ ಪರಿಚಯ. ಅವ್ರು ಕೇಳಿದ್ರು, ಹೊಸದಾಗಿ ನೂತನವಾಗಿ ಈಗ ಸಂಸತ್ ಭವನ ನಿರ್ಮಾಣ ಆಗಿದೆ, ಅದನ್ನು ನಾನು ನೋಡಬೇಕು ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಪಾಸನ್ನು ಕೂಡ ಕೇಳಿದ್ರು. ಮನೋರಂಜನ್ ಪಾಸನ್ನು ತೊಗೊಂಡು ಹೋಗಿದ್ದ. ಆದರೆ ಅವರು ಈ ರೀತಿಯಾಗಿ ಬಂದು ಗದ್ದಲ ಮಾಡ್ತಾರೆ, ಗಲಭೆ ಮಾಡ್ತಾರೆ ಅನ್ನುವಂಥದ್ದು ನನಗೆ ಗೊತ್ತಿರಲಿಲ್ಲ. ಬಂದು ವೀಕ್ಷಕರಾಗಿ ಗ್ಯಾಲರಿಯಲ್ಲಿ ನೋಡ್ತಾರೆ ಅನ್ನುವಂಥದ್ದನ್ನು ಮಾತ್ರ ಅಂದ್ಕೊಂಡಿದ್ದೆ ಅನ್ನುವಂಥ ಮಾತನ್ನು ಈಗ ಪ್ರತಾಪ್ ಸಿಂಹ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸ್ಪೀಕರ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಕಚೇರಿಯ ಮೂಲಕ, ಅಂದರೆ ಕಚೇರಿಯ ಸಿಬ್ಬಂದಿಯ ಮೂಲಕ ಪಾಸನ್ನು ಪಡೆದಿರೋದು ಹೌದು. ಪಾಸ್ ಕೊಟ್ಟಿದ್ದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗ ಪ್ರತಾಪ್ ಸಿಂಹ.